Hello students, welcome back to my class. In today's class we are going to teach you 8th standard English, in that prose, Jamaican fragment. Do you know about Jamaican fragment lesson? Before going to that, Jamaican fragment is a third lesson. So we already completed 2 lessons and 2 poems. So today we are going to learn Jamaican fragment prose number 3. So ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಇವತ್ತಿನ ಒಂದು ತರಗತಿಗೆ ಸ್ವಾಗತ ಬಯಸ್ತಾ ಇವತ್ತಿನ ಒಂದು ತರಗತಿಯಲ್ಲಿ ನಾವು ಈ ಜಮೈಕನ್ ಫ್ರ್ಯಾಗ್ಮೆಂಟ್ ಅಂತಕ್ಕಂಥ ಒಂದು ಥರ್ಡ್ ಲೆಸನನ್ನು 8ನೇ ತರಗತಿ ವಿದ್ಯಾರ್ಥಿಗಾಗಿ ಹೇಳ್ತಾ ಇದ್ದೀನಿ. ಸೊ ಈ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪಕ್ಕದಲ್ಲಿರ್ತಕ್ಕಂಥ ರೆಡ್ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಲೆಸನನ್ನು ಪ್ರಾರಂಭ ಮಾಡೋಣ. ಈ ಪಾಠವನ್ನು ಬರೆದವರು A.L. ಹ್ಯಾಂಡ್ರಿಕ್ಸ್ ಅವರು ಬರೆದಿದ್ದಾರೆ. ಸೊ ಯಾರು A.L. ಹ್ಯಾಂಡ್ರಿಕ್ಸು? A.L. Hendricks is a prolific writer. Some of his short stories appeared in the issues of the magazine Focus ಅಂತ. ಸೊ ನಮಗಿಲ್ಲಿ ರೈಟರ್ ಬಗ್ಗೆ ಅಷ್ಟು ಮಾಹಿತಿ ಬೇಡ, ನಮಗೇನು ಜಸ್ಟ್ ಈ ಪಾಠವನ್ನು ಬರೆದರು A.L. Hendricks ಅಂತ ಅಷ್ಟು ತಿಳ್ಕೊಳ್ಳೋಣ. ನಾವು ನೇರವಾಗಿ ಪಾಠವನ್ನು ಪ್ರಾರಂಭ ಮಾಡೋಣ. ಸೊ ಈಗ ಫಸ್ಟ್ ಪ್ಯಾರಾಗ್ರಾಫ್ನಿಂದ ನಾವು ಲೆಸನನ್ನು ನೋಡೋಣ. Every day I walk a half miles from my home to the rail track lines in the morning. ಸೊ ಇಲ್ಲಿ ಕವಿ ಏನು ಮಾಡ್ತಾಯಿದ್ರು, ಲೇಖಕರು ಏನು ಮಾಡ್ತಾಯಿದ್ರು, ಈ ಪಾಠವನ್ನು ಬರೆದವ್ರು ಏನು ಮಾಡ್ತಿದ್ದಾರೆ, ಪ್ರತಿದಿನ ಬೆಳಿಗ್ಗೆ ಮನೆಯಿಂದ ರೈಲ್ವೆ ಒಂದು ಟ್ರ್ಯಾಕ್ ಹತ್ರ ಅಲ್ಲಿಗೆ ಹೋಗ್ಬೇಕಂದ್ರೆ ಏನು ಮಾಡ್ತಿದ್ರು, ಅಲ್ಲಿಂದ ಹಾಫ್ ಮೈಲಿ ನಡ್ಕೊಂಡು ಹೋಗ್ತಿದ್ರು ಡೈಲಿ. ಅಂದರೆ ಮಾರ್ನಿಂಗ್ ಅವ್ರು ಹೋಗಬೇಕಾದ್ರೆ ಮನೆಯಿಂದ ಆ ರೈಲ್ವೆ ಹಳಿವರೆಗೆ, ಟ್ರ್ಯಾಕ್ಸ್ ಅಂದ್ರೇನು, ರೈಲ್ವೆ ಲೈನ್ಸ್ ಇರ್ತಾವಲ್ಲ, ಹಳಿಗಳು ಹಾದಿಗಳು ಇರ್ತಲ್ಲ, ಸೊ ಅಲ್ಲಿವರೆಗೆ ಅವರು ಡೈಲಿ ಹಾಫ್ ಮೈಲ್, ಅರ್ಧ ಮೈಲಿಗಳವರೆಗೆ ನಡ್ಕೊಂಡು ಹೋಗ್ತಾಯಿದ್ರು. ಆ್ಯಂಡ್ ಫ್ರಮ್ ದ ಲೈನ್ಸ್ ಟು ಮೈ ಹೋಮ್ ಇನ್ ದಿ ಈವ್ನಿಂಗ್. ಅದೇ ಥರ ಸಾಯಂಕಾಲ ಕೂಡ ವಾಪಸ್ ಬರ್ತಿರ್ಬೇಕಾದ್ರೆ ಆ ರೈಲ್ವೆ ಸ್ಟೇಷನಿಂದ ಮತ್ತೆ ಮನೆಯವರೆಗೆ ಅರ್ಧ ಮೈಲಿ ನಡ್ಕೊಂಡು ಬರ್ತಿದ್ರು. ಸೊ ಡೈಲಿ ಅವರು 1 ಮೈಲಿ ನಡೀತಿದ್ರು ಅಂತ ಗೊತ್ತಾಯಿತು. ಮಾರ್ನಿಂಗ್ ಹಾಫ್ ಮೈಲಿ ಮತ್ತು ಈವ್ನಿಂಗ್ ಹಾಫ್ ಮೈಲ್. ಸೊ ಅವ್ರು ಏನು ಮಾಡ್ತಿದ್ರು, ಮನೆಯಿಂದ ಆಫೀಸ್ಗೆ ಹೋಗ್ತಾಯಿದ್ರು, ಆಫೀಸ್ ಡ್ಯೂಟಿ ಮುಗಿಸ್ಕೊಂಡು ಮತ್ತೆ ಮನೆಗೆ ಬರ್ತಾಯಿದ್ರಲ್ಲ, ಸೊ ಇಲ್ಲಿ ಈ ವಾಕಿಂಗ್ ಮಾಡ್ಕೊತೆ ಅವ್ರು ಹೋಗ್ತಾಯಿದ್ರು. ಸೊ ಯಾಕೆ ವಾಕ್ ಮಾಡ್ತಿದ್ರು? ದ ವಾಕ್ ಈಸ್ ಪ್ಲೀಸೆಂಟ್. ಸೊ ಅವರಿಗೆ ವಾಕಿಂಗ್ನಿಂದ ಒಳ್ಳೆಯ ಒಂದು ಶಾಂತತೆ ಸಿಗ್ತಿತ್ತು, ಸಮಾಧಾನ ಆಗ್ತಿತ್ತು, ಜೊತೆಗೆ ಹೆಲ್ತ್ ಕೂಡ ಬೆನಿಫಿಟ್ ಇದೆ ಅಲ್ವಾ, ವಾಕಿಂಗ್ ಮಾಡೋದು ಒಳ್ಳೆಯದಲ್ವಾ. ಯು ಕ್ಯಾನ್ ಸಿ ಆನ್ ಐದರ್ ಸೈಡ್ ರೆಡ್ ಆ್ಯಂಡ್ ಗ್ರೀನ್ ರೂಫ್ಡ್ ಬಂಗ್ಲೋಸ್. ಸೊ ಅವ್ರು ಹೋಗ್ತಿರ್ಬೇಕಾದ್ರೆ ದಾರಿಯಲ್ಲಿ, ಅಂದರೆ ಮನೆಯಿಂದ ರೈಲ್ವೆ ಪ್ಲ್ಯಾಟ್ಫಾರ್ಮಿಗೆ ಹೋಗ್ತಿರ್ಬೇಕಾದ ದಾರಿಯಲ್ಲಿ ಅಕ್ಕಪಕ್ಕದಲ್ಲೆಲ್ಲ ಮನೆಗಳಿರುತ್ತೆ, ಹೆಂಚಿನ ಮನೆಗಳು ಎದುರಿಗೆ ಬಣ್ಣದಿರ್ತಿದ್ವು, ರೆಡ್ ಆರ್ ಗ್ರೀನ್, ಕೆಂಪು ಅಥವಾ ಹಸಿರು ಬಣ್ಣದ ಹೆಂಚಿನ ಮನೆಗಳು ಅಕ್ಕಪಕ್ಕದಲ್ಲಿ ಕಾಣ್ತಾ ಇದ್ರು. ಬಂಗ್ಲೋಸ್ ಇದ್ದು, ಬಂಗ್ಲೋಸ್ ಅಂದ್ರೇನು, ದೊಡ್ಡ ದೊಡ್ಡ ಬಿಲ್ಡಿಂಗ್ ಇರುತ್ತೆ ಅಲ್ವಾ, ಸೊ ಅದನ್ನು ನಾವು ಬಂಗ್ಲೋಸ್ ಅಂತ ಕರಿತೀವಿ. ಗ್ರೀನ್ ಲಾನ್ಸ್ ಅಂದರೆ ಮೈದಾನ, ಹುಲ್ಲಿನ ಮೈದಾನಗಳು ಕೂಡ ಕಾಣ್ತಿದ್ವು. ಅಂದರೆ ಅವ್ರು ಹೋಗ್ತಿರ್ಬೇಕಾದ ದಾರಿಯಲ್ಲಿ ಬಿಲ್ಡಿಂಗ್ ನೋಡ್ತಾ ಇದ್ರು, ಆಮೇಲೆ ಹುಲ್ಲಿನ ಮೈದಾನಗಳು ಕಾಣ್ತಿದ್ವು. ಆ್ಯಂಡ್ ಗಾರ್ಡನ್ಸ್, ಅಷ್ಟಲ್ಲದೆ ತೋಟಗಳು, ಕೈ ತೋಟಗಳು, ಗಾರ್ಡನ್ ಇರ್ತವಲ್ಲ, ಪಾರ್ಕ್ಗಳು ಇರ್ತವಲ್ಲ, ಸೊ ಪಾರ್ಕ್ಗಳು ಕೂಡ ಅವ್ರಿಗೆ ಸಿಗ್ತಾ ಇದ್ವು. ಅಂದರೆ ಇಂಥ ಒಂದು ಒಳ್ಳೆಯ ನಿಸರ್ಗದಲ್ಲಿ ಅವರು ವಾಕ್ ಮಾಡ್ತಾ ಹೋಗೋದು ಅವರಿಗೆ ತುಂಬಾ ಪ್ಲೀಸೆಂಟ್ ಆಗಿತ್ತು, ಸಮಾಧಾನ ಸಿಗ್ತಿತ್ತು, ಸಂತೋಷ ಸಿಗ್ತಾ ಇತ್ತು. ದ ಎಕ್ಸಸೈಸ್ ಈಸ್ ಗುಡ್ ಫಾರ್ ಮೀ. ಎಕ್ಸಸೈಸ್ ಅಂದ್ರೇನು? ವ್ಯಾಯಾಮ. ಬೆಳಗ್ಗೆ ಎದ್ದು ವ್ಯಾಯಾಮ ಮಾಡ್ತೀವಲ್ಲ, ಸೊ ಅದು ವ್ಯಾಯಾಮ. ಸೊ ಎಕ್ಸಸೈಸ್ ಈಸ್ ಗುಡ್ ಫಾರ್ ಮೀ. ಲೇಖಕರು ಹೇಳ್ತಾರೆ, ನನಗೆ ಎಕ್ಸಸೈಸ್ ಭಾಳ ಒಳ್ಳೆಯದು, ಭಾಳ ಇಷ್ಟ ಅಂತ ಹೇಳ್ತಾರೆ. ಯಾಕಂದರೆ ಮಾರ್ನಿಂಗ್ ಎಕ್ಸಸೈಸ್ ಮಾಡೋದು ಎಲ್ಲರಿಗೂ ಒಳ್ಳೆಯದೇ, ಬಟ್ ಇಷ್ಟ ಆಗಲಿಕ್ಕಿಲ್ಲ, ಬಟ್ ಮಾಡಬೇಕು, ಒಳ್ಳೆಯದಲ್ವಾ. ಆ್ಯಂಡ್ ನೌ ಆ್ಯಂಡ್ ದೆನ್ ಐ ಲರ್ನ್ ಸಮಥಿಂಗ್ ಫ್ರಾಮ್ ಅ ಲಿಟಲ್ ಇನ್ಸಿಡೆಂಟ್. ಸೊ ಈ ಥರ ಅವ್ರು ಬೆಳಗ್ಗೆ ಡೈಲಿ ವಾಕ್ ಮಾಡ್ತಾ ಹೋಗ್ತಾಯಿದ್ರು. ಸೊ ಈ ಥರ ಹೋಗ್ತಿರ್ಬೇಕಾದ ದಾರಿಯಲ್ಲಿ ಹಲವಾರು ವಿಷಯಗಳನ್ನ ಅವರು ಕಲ್ತ್ಕೊಂಡು ಬಿಡ್ತಾರೆ. ಯಾಕಂದರೆ ಇಷ್ಟು ವಾಕಿಂಗ್ ಹೋಗ್ತಿರ್ಬೇಕಾದಕ್ಕೆ ಕೆಲವೊಂದು ಸಲ ಏನಾಗುತ್ತೆ, ದಿನಾಲೂ ದಾರಿಯಲ್ಲಿ ಹೋಗ್ತಿರ್ಬೇಕಾದ್ರೆ ಏನಾದರೂ ಒಂದು ಸೀನ್ ಕಾಣುತ್ತೆ, ಏನಾದರೂ ಒಂದು ಘಟನೆ ಸಂಭವಿಸುತ್ತೆ. ಸೊ ಅವುಗಳನ್ನು ನೋಡ್ತಾ ಅವರು ಎಂಟರ್ಟೈನ್ ಮಾಡ್ತಾ ಹೋಗ್ತಾಯಿದ್ರು. ಸೊ ಒಂದು ವಿಷಯವನ್ನು ಒಂದು ಘಟನೆಯನ್ನು ಕೂಡ ಆಗುತ್ತೆ, ಆ ಘಟನೆಯನ್ನು ಈಗ ಹೇಳ್ತಾರೆ ಅವರು. ಯಾರು? ಈ ಪಾಠದ ಲೇಖಕರು. ಸೊ ನೋಡೋಣ, ಇವರು ದಾರಿಯಲ್ಲಿ ಹೋಗ್ತಿರ್ಬೇಕಾದ್ರೆ ಯಾವ ಒಂದು ಘಟನೆ ಆಯಿತು, ಸೊ ಆ ಘಟನೆಯ ಬಗ್ಗೆ ಇವರು ಏನು ಅಂದ್ಕೊಂಡಿದ್ರು ಅಂತ ಈಗ ಒಂದೊಂದಾಗಿ ನಾವು ನೋಡೋಣ. ನಾವು ವಿ ಆರ್ ಮೂವಿಂಗ್ ಟು ದಿ ಪ್ಯಾರಾಗ್ರಾಫ್ ನಂಬರ್ 2. One morning, about halfway between my front gate and the rail track, I noticed 2 boys playing in the garden of the more modest cottages. ಸೊ ಇಲ್ಲಿ ಮಾಡೆಸ್ಟ್ ಅಂದ್ರೇನು? ಆಧುನಿಕ. ಕಾಟೇಜಸ್ ಅಂದರೆ ಗುಡಿಸಲುಗಳು ಅಂತ ಹೇಳ್ತೀವಿ. ಗುಡಿಸಲುಗಳು ಅಂದರೆ ಇಲ್ಲಿ ನಾವು ಗುಡಿಸಲು ಅಂತ ತಿಳ್ಕೊಬೋದು, ಚಿಕ್ಕ ಮನೆಗಳು ಅಂತ ತಿಳ್ಕೊಬೋದು. ಅಂದರೆ ಅವ್ರು ದಾರಿಯಲ್ಲಿ ಹೋಗ್ತಿರ್ಬೇಕಾದ್ರೆ, ಸೊ ಇವರು ಮನೆ ಗೇಟ್ದಿಂದ ರೈಲ್ವೆ ಪ್ಲ್ಯಾಟ್ಫಾರ್ಮ್ವರೆಗೆ ಹೋಗ್ತಿದ್ರಲ್ವ, ಸೊ ಆ ಒಂದು ಅರ್ಧ ಮೈಲಿಯಲ್ಲಿ, ಅಂದರೆ ಮಧ್ಯದಲ್ಲಿ, ರೈಲ್ವೆ ಸ್ಟೇಷನಿಂದ ಮನೆಯ ಒಂದು ಗೇಟ್ವರೆಗೆ ಈ ಇಡೀ ದಾರಿಯ ಮಧ್ಯದಲ್ಲಿ ಸೆಂಟರ್ ಪಾಯಿಂಟಲ್ಲಿ ಏನಾಗುತ್ತೆ ಅಂದರೆ, ಒಂದು
ಗಾರ್ಡನ್ ಇರುತ್ತೆ, ಮನೆ ಹತ್ತಿರ ಒಂದು ಮನೆ ಮುಂದ್ಗಡೆ ಒಂದು ಗಾರ್ಡನ್ ಇರುತ್ತೆ. ಐ ನೋಟಿಸ್ 2 ಬಾಯ್ಸ್ ಪ್ಲೇಯಿಂಗ್ ಇನ್ ದ ಗಾರ್ಡನ್. ಸೊ ಆ ಒಂದು ಮನೆ ಪಕ್ಕದ ಮುಂದ್ಗಡೆ ಗಾರ್ಡನ್ ಇರುತ್ತಲ್ವಾ, ಸೊ ಆ ಗಾರ್ಡನಲ್ಲಿ ಇಬ್ಬರು ಹುಡುಗರು ಆಟ ಆಡ್ತಾಯಿದ್ರು. ಸೊ ಇದನ್ನು ಯಾರು ನೋಡಿದ್ರು? A.L. ಹ್ಯಾಂಡ್ರಿಕ್ಸ್ ಅವರು, ಅಂದರೆ ಈ ಪಾಠದ ಲೇಖಕರು ನೋಡ್ತಾರೆ. ಸೊ ದಿ ಆಫ್ ಮೋರ್ ಮಾಡೆಸ್ಟ್ ಕಾಟೇಜಸ್. ಸೊ ಇಬ್ಬರು ಹುಡುಗರು ಆಟ ಆಡ್ತಿರಲ್ಲ, ಸೊ ಆ ಮನೆಗಳು ಹೊಸ ಮನೆಗಳಿದ್ದವು ಅಂತ. ಮಾಡೆಸ್ಟ್ ಕಾಟೇಜಸ್ ಅಂದರೆ ಹೊಸ ಮನೆಗಳಿದ್ದವು. ದೇ ವೇರ್ ಬೋತ್ ವೆರಿ ಲಿಟಲ್ ಬಾಯ್ಸ್. ಒನ್ ವಾಸ್ 4 year old ಪರ್ಹ್ಯಾಪ್ಸ್. ಪರ್ಹ್ಯಾಪ್ಸ್ ಅಂದರೆ ಬಹುತೇಕ, ಅಂದರೆ ಅಂದಾಜು ಹೇಳ್ತಾರೆ. ಸೊ ಲೇಖಕರು ಹೋಗ್ತಿರ್ಬೇಕಾದ್ರೆ ಇಬ್ಬರು ಹುಡುಗರು ಆಟ ಆಡೋದನ್ನು ಕಾಣ್ತಾರೆ, ಹೌದಾ. ಸೊ ಇಬ್ಬರು ಹುಡುಗರು ಕೂಡ ಲಿಟಲ್ ಬಾಯ್ಸ್. ಲಿಟಲ್ ಬಾಯ್ಸ್ ಅಂದರೆ ಇಬ್ಬರು ಹುಡುಗರ ಚಿಕ್ಕ ಮಕ್ಕಳಿದ್ದರು. ಸೊ ಒಬ್ಬ ಹುಡುಗ 4 ವರ್ಷ ಇರ್ಬೋದು ಅಂತ ಲೇಖಕರು ಗೆಸ್ ಮಾಡ್ತಾರೆ. ಇವರಿಗೆ ಬೇರೆ ಮಕ್ಕಳು ವಯಸ್ಸು ಇವ್ರಿಗೆ ಹೇಗೆ ಗೊತ್ತಿರುತ್ತೆ ಅಲ್ವಾ. ಸೊ ಸುಮ್ಮನೆ ಒಂದು ಗೆಸ್ ಮಾಡ್ತಾರೆ ಅಂತ. ಒಬ್ಬ ಹುಡುಗನ ವಯಸ್ಸು 4 ಇರ್ಬೋದು. ದ ಅದರ್ 5 ಅಂದರೆ ಅಲ್ಲಿ ಆಟ ಆಡ್ತಕ್ಕಂಥ ಇಬ್ಬರು ಬಾಲಕರಲ್ಲಿ ಒಬ್ಬ ಹುಡುಗನ ಒಂದು ವಯಸ್ಸು 4 ವರ್ಷ, ಇನ್ನೊಬ್ಬ ಹುಡುಗನ ವಯಸ್ಸು 5 ವರ್ಷ. ಸೊ ಇಲ್ಲಿ ಯಾರು ದೊಡ್ಡವರು? ದೋಸ್ ಹೂ ಹ್ಯಾಸ್ 5 year. ಸೊ ಯಾರ್ದು 5 ವರ್ಷ ಇದೆ ಆತ ದೊಡ್ಡವನು, ಹೌದಾ. ಸೊ ನಾವು ಅವರನ್ನು ಎಲ್ಡರ್ ಅಂತ ಕರಿತೀವಿ. ಸೊ ಸಣ್ಣವರನ್ನು ಯಂಗರ್ ಅಂತ ಕರಿತೀವಿ. ದ ಬಿಗ್ಗರ್ ಆಫ್ ದಿ 2 ವಾಸ್ ಸ್ಟರ್ಡಿ ಯಂಗ್ಸ್ಟರ್. ಸೊ ಅದರಲ್ಲಿ ದೊಡ್ಡ ಹುಡುಗ ಇದಲ್ವಾ, ದೊಡ್ಡ ಹುಡುಗ ಅಂದರೆ ಯಾರು? 5 ವರ್ಷದ ಹುಡುಗ. ಹೇಗಿದ್ದ? ಸ್ಟರ್ಡಿ ಯಂಗ್ಸ್ಟರ್ ಅಂದರೆ ಬಲಿಷ್ಠವಾಗಿದ್ದ, ಅಂದರೆ ನೋಡ್ಲಿಕ್ಕೆ ಸ್ಟ್ರಾಂಗ್ ಇದ್ದ. ವೆರಿ ಡಾರ್ಕ್, ಮತ್ತು ನೋಡ್ಲಿಕ್ಕೆ ಕಪ್ಪಗಿದ್ದ. ಈಗ ನಾವು ವೆಸ್ಟ್ ಇಂಡೀಸ್ ಪ್ಲೇಯರ್ ಇರ್ತಾರೆ ನೋಡಿ, ಕ್ರಿಕೆಟ್ ಪ್ಲೇಯರ್ ಹೆಂಗಿರ್ತಾರೆ ಆ ಥರ. ವೆಸ್ಟ್ ಇಂಡೀಸ್, ಸೌತ್ ಆಫ್ರಿಕಾ ಇರ್ಬೋದು. ಸೊ ಇಲ್ಲೆಲ್ಲ ಹೆಂಗಿರ್ತಾರೆ? ಕಪ್ಪಗಿರ್ತಾರಲ್ಲ ಆ ಥರ ಈ 5 ವರ್ಷದ ದೊಡ್ಡ ಹುಡುಗ ಕಪ್ಪನೇ ಇದ್ದ. ನೋಡಿ ನೆನ್ಪಿಟ್ಕೊಳ್ಳಿ. ವಿತ್ ಅ ಮ್ಯಾಟ್ ಆಫ್ ಕೋರ್ಸ್ ಹೇರ್. ಸೊ ಮ್ಯಾಟ್ ಅಂದ್ರೇನು? ಜಡೆಕಟ್ಟು, ಅಂದರೆ ಕೂದಲುಗಳು ಅಂತ ಹೇಳ್ತೀವಿ. ಕೋರ್ಸ್ ಅಂದರೆ ಒರಟಾಗಿದ್ವು. ನಾವೀಗ ಗುಂಗುರು ಕೂದಲು ನೋಡ್ತೀವಲ್ಲ, ಹಿಂಗೆ ರೌಂಡ್ ಇರುತ್ತೆ ನೋಡಿ ಕೂದಲು. ಸೊ ಅದಕ್ಕೆ ನಾವು ಏನಂತೀವಿ? ಮ್ಯಾಟ್ ಆಫ್ ಕೋರ್ಸ್ ಹೇರ್ ಅಂತ ಇದ್ದೆ. ಸೊ ಈ ಹುಡುಗನ ಒಂದು 5 ವರ್ಷದ ಹುಡುಗ ಏನಿದ್ದ, ನೋಡ್ಲಿಕ್ಕೆ ಕಪ್ಪಗಿದ್ದ, ಜೊತೆಗೆ ಕೂದಲು ತುಂಬಾ ಒರಟಾಗಿದ್ದವು. ಮತ್ತು ಏನಿತ್ತು? ಆನ್ ಹಿಸ್ ಹೆಡ್ ಆ್ಯಂಡ್ ಕೋಲ್ ಬ್ಲ್ಯಾಕ್ ಐಸ್. ಕಣ್ಣುಗಳು ಕೂಡ ತುಂಬಾ ಕಪ್ಪಗಿದ್ದವು. ವ್ಯಕ್ತಿನೇ ಕಪ್ಪಗಂದ್ರೆ ಕಣ್ಣು ಕಪ್ಪಗಿರ್ಬೋದಲ್ವ. ಸೊ ಕಣ್ಣು ತುಂಬಾ ಬ್ಲ್ಯಾಕ್ ಇದ್ದವು. ಹಿ ವಾಸ್ ಡೆಫಿನೆಟ್ಲಿ ಅ ಲಿಟಲ್ ಜಮೈಕನ್, ಸ್ಟ್ರಾಂಗ್ ಲಿಟಲ್ ಜಮೈಕನ್. ಸೊ ಈ ಪಾಠದ ಲೇಖಕ ಇರ್ತಾರೆ, ಆ ಹುಡುಗ ಬ್ಲ್ಯಾಕ್ ಇದ್ದಾನೆ, ನೋಡ್ಲಿಕ್ಕೆ ಸ್ಟ್ರಾಂಗ್ ಇದ್ದಾನೆ, ಕೂದಲೆಲ್ಲ ಓರ್ಟಿವಿ, ಅಂದರೆ ಆತ ಜಮೈಕಾದಾನೆ ಹುಡುಗ ಇರ್ಬೋದು. ಸೊ ಜಮೈಕಾ ಆಗಿರ್ಬೋದು, ಸೌತ್ ಆಫ್ರಿಕಾ ಆಗಿರ್ಬೋದು, ವೆಸ್ಟ್ ಇಂಡೀಸ್ ಹೇಳ್ತೀವಲ್ಲ, ಈ ರಾಷ್ಟ್ರದ ಜನ ಸಹಜವಾಗಿ ಬಣ್ಣ ಅವ್ರದ್ದು ಕಪ್ಪಿರುತ್ತೆ, ಬ್ಲ್ಯಾಕ್ ಇರ್ತಾರೆ. ಸೊ ಆ ಹುಡುಗನ ಬಣ್ಣ, ಆತನ ಮೈಕಟ್ಟು, ಆತನೊಂದು ಹೇರ್ ಸ್ಟೈಲ್ ನೋಡಿದಾಗ ನಮ್ಮ ಲೇಖಕರು ಹೇಳ್ತಾರೆ ಆ ಹುಡುಗ ಜಮೈಕಾದ ದೇಶದವನು ಇರ್ಬೋದು ಅಂತ ಗೆಸ್ ಮಾಡ್ತಾರೆ. ಹಿ ವಾಸ್ ಡೆಫಿನೆಟ್ಲಿ ಅ ಲಿಟಲ್ ಜಮೈಕನ್, ಸ್ಟ್ರಾಂಗ್ ಲಿಟಲ್ ಜಮೈಕನ್ ಅಂತ ಹೇಳ್ತಾರೆ. ದ ಅದರ್ ಲಿಟಲ್ ಫೆಲೋ ವಾಸ್ ಸ್ಮಾಲರ್ ಬಟ್ ಆಲ್ಸೋ ಸ್ಟರ್ಡಿ. ಸೊ ಒಬ್ಬ ಹುಡುಗನ ನಮ್ಗೆ ಗೊತ್ತಾಯಿತು, ಯಾರ್ದು? ದೊಡ್ಡ ಹುಡುಗನ ವಯಸ್ಸು, ಹೌದಾ. ದೊಡ್ಡ ಹುಡುಗನ ವಯಸ್ಸು 5 ವರ್ಷ, ನೋಡ್ಲಿಕ್ಕೆ ಕಪ್ಪಗಿದ್ದ, ಕೂದಲು ಒರಟಿತ್ತು ಮತ್ತು ಸ್ಟ್ರಾಂಗ್ ಆಗಿದ್ದ. ಇದು ಒಬ್ಬ ಹುಡುಗಂದು. ಸೊ ಇನ್ನೊಬ್ಬ ಹುಡುಗ ಚಿಕ್ಕ ನೋಡಿ, ಈಗ 4 ವರ್ಷದ ಹುಡುಗ, ಚಿಕ್ಕ ಹುಡುಗ. ಸೊ 4 ವರ್ಷದ ಹುಡುಗ ಹೇಗಿದ್ದ? ಆತ ಕೂಡ ಸಣ್ಣವನಿದ್ರೂ ಪರವಾಗಿಲ್ಲ, ಸ್ಟ್ರಾಂಗ್ ಇದ್ದ, ಹೌದಾ. 1 ಪಾಯಿಂಟ್. ಮತ್ತೆ ಹೇಗಿದ್ದ ನೋಡಿ, ಲೇಖಕರು ಮತ್ತೆ ಹೇಳ್ತಾರೆ ಮುಂದೆ. ನಾವು ಪೇಜನ್ನು ತಿರುಗೋಣ ಈಗ. ಟರ್ನ್ ದ ಪೇಜ್. ಓಕೆ. ಹಿ ವಾಸ್ ವೈಟ್ ವಿತ್ ಹ್ಯಾಜಲ್ ಐಸ್. ಸೊ ಈ 4 ವರ್ಷದ ಚಿಕ್ಕ ಹುಡುಗ ಹೇಗಿದ್ದ? ಬೆಳ್ಳಗಿದ್ದ, ವೈಟ್. ಎಸ್. ವಿತ್ ಹ್ಯಾಜಲ್ ಐಸ್. ಹ್ಯಾಜಲ್ ಐಸ್ ಅಂದರೆ ರೆಡ್ಡಿಶ್ ಬ್ರೌನ್ ಅಥವಾ ಗ್ರೀನಿಶ್ ಬ್ರೌನ್ ಅಂತ ಕರಿತೀವಿ. ಅಂದರೆ ಕಂಗಂದು ಬೆಣ್ಣ. ಕಣ್ಣು ಹೆಂಗಿತ್ತಂದರೆ ಕಣ್ಣು ಕಂಗೆಂದು ಅಂತೀವಿ ನೋಡಿ, ರೆಡ್ಡಿಶ್ ಅಥವಾ ಬ್ರೌನಿಶ್. ನಾವು ಇದು ಅಂತಿಲ್ಲ, ಗ್ರೀನಿಶ್, ಆ ಥರದ ಕಣ್ಣುಗಳಿದ್ವು. ಲಿಟಲ್ ಬ್ರೌನ್ ಹೇರ್. ಕೂದಲು ಹೇಗಿದ್ದು? ಬ್ರೌನ್ ಕಲರ್, ಅಂದರೆ ಕಂದು ಬಣ್ಣದ ಕೂದಲು, ಬ್ಲ್ಯಾಕ್ ಇರಲಿಲ್ಲ, ಕಂದು ಬಣ್ಣದ ಹುಡುಗ. ನೋಡಿ ಗೊತ್ತಾಯ್ತಾ? ಹುಡುಗ ನೋಡ್ಲಿಕ್ಕೆ ಸ್ಟ್ರಾಂಗ್ ಇದ್ದ, 4 ವರ್ಷದ ಹುಡುಗ, ನೋಡ್ಲಿಕ್ಕೆ ತುಂಬಾ ಬೆಳಗಿದ್ದ, ಕಣ್ಣುಗಳು ರೆಡ್ಡಿಶ್ ಬ್ರೌನ್ ಆಗಿದ್ದವು, ಜೊತೆಗೆ ಕೂದಲು ಬ್ರೌನ್ ಬಣ್ಣದ ಕೂದಲಿದ್ದವು. ಬೋತ್ ವೇರ್ ಡ್ರೆಸ್ಡ್ ಲೈಕ್ ಬ್ಲೂ ಶರ್ಟ್ ಆ್ಯಂಡ್ ಖಾಕಿ ಪ್ಯಾಂಟ್ಸ್. ಸೊ ಇಬ್ಬರು ಶರ್ಟ್ ಹೇಗೆ ಹಾಕ್ಕೊಂಡಿದ್ರು? ಇದೆಲ್ಲ ಯಾರು ಹೇಳ್ತಾ ಇದ್ದಾರೆ ಅಂದರೆ ಲೇಖಕರು ಹೇಳ್ತಾ ಇದ್ದಾರೆ. ಯಾಕಂದರೆ ಅವರು ಮನೆಯಿಂದ ರೈಲ್ವೆ ಟ್ರ್ಯಾಕಿಗೆ ಹೋಗ್ತಿರ್ಬೇಕಾದ್ರೆ ಮಧ್ಯದಲ್ಲಿ ಇಬ್ಬರು ಹುಡುಗರು ಆಡೋದನ್ನು ನೋಡ್ತಾರೆ. ಸೊ ಅಲ್ಲೇ ನಿಂತ್ಕೊಂಡು ಆ ಹುಡುಗ ಹೇಗಿದ್ದಾನೆ, ಸೊ ಈ ಹುಡುಗ ಹೇಗಿದ್ದಾನೆ, ಆತನ ಕಣ್ಣು ಹೇಗಿವೆ, ಕೂದಲು ಹೇಗಿವೆ ಅಂತ ನಮ್ಮ ಲೇಖಕರೆಲ್ಲ ಪರಿಚಯ ಮಾಡಿಕೊಡ್ತಾ ಇದ್ದಾರೆ. ಸೊ ಈ ಇಬ್ಬರು ಹುಡುಗರು ಕಲರ್ ಬೇರೆ ಇರ್ಬೋದು, ಅವ್ರ ಹೇರ್ ಸ್ಟೈಲ್ ಬೇರೆ ಇರ್ಬೋದು, ಕಣ್ಣು ಬೇರೆ ಇರ್ಬೋದು, ಬಟ್ ಅವರಿಬ್ಬರು ಡ್ರೆಸ್ ಮಾತ್ರ ಸೇಮ್ ಹಾಕ್ಕೊಂಡಿದ್ರು, ಹೌದಾ. ಸೊ ಡ್ರೆಸ್ ಸೇಮ್ ಅಂದರೆ ಎಂತ ಹಾಕ್ಕೊಂಡಿದ್ರು? ಬ್ಲೂ ಶರ್ಟ್ಸ್ ಆ್ಯಂಡ್ ಖಾಕಿ ಪ್ಯಾಂಟ್ಸ್. ನೀಲಿ ಬಣ್ಣದ ಶರ್ಟ್ ಹಾಕ್ಕೊಂಡಿದ್ರು,
ಖಾಕಿ ಪ್ಯಾಂಟ್ ಹಾಕ್ಕೊಂಡಿದ್ರು. ಖಾಕಿ ಅಂದರೆ ನಾವು ಪೊಲೀಸ್ ಹಾಕೋ ಥರ ನೋಡಿರ್ವಲ್ಲ, ಪೊಲೀಸ್ ಯೂನಿಫಾರ್ಮ್, ಅದನ್ನು ನಾವು ಖಾಕಿ ಬಣ್ಣ ಅಂತ ಹೇಳ್ತೀವಿ. ಸೊ ಆ ಥರದ ಪ್ಯಾಂಟ್ ಹಾಕ್ಕೊಂಡಿದ್ರು. ಇಬ್ಬರು ಸೇಮ್ ಡ್ರೆಸ್, ಇಬ್ಬರು ಶರ್ಟ್ ಸೇಮ್, ಪ್ಯಾಂಟ್ ಸೇಮ್. ದೇ ಓರ್ ನೋ ಶೂಸ್ ಆ್ಯಂಡ್ ದೇರ್ ಫೀಟ್ ವೇರ್ ಮಡ್ಡಿ. ಅವರಿಬ್ಬರು ಕಾಲಲ್ಲಿ ಯಾವುದೇ ಶೂಸ್ ಹಾಕ್ಕೊಂಡಿರಲಿಲ್ಲ. ಚಿಕ್ಕ ಮಕ್ಕಳು ನೋಡ್ರಿ ಆಟ ಆಡ್ತಿರ್ಬೇಕಾದ್ರೆ ಚಪ್ಪಲಾಗಲಿ ಶೂಸ್ ಆಗಲಿ ಹಾಕೊಳ್ಳೋದಿಲ್ಲ. ಅವರಿಗೆ ಆಟದಲ್ಲೇ ಮಗ್ನ ಆಗಿರ್ತಾರೆ. ಅವರಿಗೆ ಆ ಕಾಲಿಗೆ ಚುಚ್ಚೋದು ಏನೂ ಅವ್ರಿಗೆ ಫೀಲೇ ಆಗೋದಿಲ್ಲ. ಹೌದಾ, ಅವರಿಬ್ಬರು ಶೂಸ್ ಹಾಕ್ಕೊಂಡಿರಲಿಲ್ಲ. ಮತ್ತು ಅವರಿಬ್ಬರು ಕಾಲುಗಳು ಹೇಗಾಯಿತು ಅಂದರೆ ಮಡ್ಡಿ ಆಗಿದ್ದು ಅಂತ. ಮಡ್ಡಿ ಅಂದ್ರೇನು, ಧೂಳಾಗಿತ್ತು. ಗ್ರೌಂಡಲ್ಲಿ ಆಟ ಆಡ್ತಿದ್ದೀರಲ್ಲ, ಸೊ ಮಣ್ಣಿಂದೆಲ್ಲ ಧೂಳು ಹತ್ತಿ ಕಾಲು ಹೊಲಸಾಗಿದ್ದವು. ದೇ ವೇರ್ ನಾಟ್ ಕಾನ್ಸಿಯಸ್ ಆಫ್ ಮೈ ಸ್ಟ್ಯಾಂಡಿಂಗ್ ದೇರ್ ವಾಚಿಂಗ್ ದೆಮ್. ಸೊ ಅವರಿಬ್ಬರು ಎಷ್ಟು ಆಟದಲ್ಲಿ ಮಗ್ನರಾಗಿದ್ದಂದರೆ ಲೇಖಕರು ಅವರನ್ನು ನೋಡ್ತಾ ಇದ್ದಾರೆ. ಕಾಂಪೌಂಡ್ ಈಚೆಗೆ ನಿಂತ್ಕೊಂಡು ನೋಡ್ತಾ ಇದ್ರು ಕೂಡ ಅವರಿಬ್ಬರು ಆ ಲೇಖಕರ ಕಡೆ ನೋಡಲೇ ಇಲ್ಲ ಅವರು. ಅಂದರೆ ಅಷ್ಟು ಆಟದಲ್ಲಿ ಇಬ್ಬರು ಹುಡುಗರು ಮಗ್ನರಾಗಿದ್ದರು. ಮುಂದೆ ಏನಾಗುತ್ತೆ, ದೇ ಪ್ಲೇಡ್ ಆನ್ ದ ಗೇಮ್ ಇಫ್ ಇಟ್ ಕುಡ್ ಬಿ ಕಾಲ್ಡ್ ಅ ಗೇಮ್ ವಾಸ್ ನಾಟ್ ಎಲೆಬೋರೇಟ್. ಎಲೆಬೋರೇಟ್ ಅಂದರೆ ವಿವರಿಸು. ಸೊ ಅವರಿಬ್ಬರು ಆಟ ಆಡ್ತಿದ್ದಾರಲ್ಲ, ಲೇಖಕರಿಗೆ ಗೊತ್ತಾಗಲಿಲ್ಲ. ಸೊ ಯಾವ ಆಟ ಆಡ್ತಿದ್ದಾರೆ ಅಂತ ಗೊತ್ತಾಗಲಿಲ್ಲ. ನೋಡಿ, ಕೆಲವೊಂದು ಆಟಗಳನ್ನು ಅವ್ರು ಏನೇನೋ ಇನ್ಸ್ಟ್ರೂಮೆಂಟ್ ಯೂಸ್ ಮಾಡ್ತಾರೆ ಅನ್ನೋದ್ರ ಮೇಲೆ ನಾವು ಯಾವ ಆಟ ಆಡ್ತಿದ್ದಾರೆ ಅಂತ ನಾವು ಹೇಳ್ಬೋದು. ಸೊ ಒಂದು ಬಾಲ್ ಇತ್ತು, ಒಂದು ಬ್ಯಾಟ್ ಅಂದರೆ ಕ್ರಿಕೆಟ್ ಆಡ್ತಾ ಇದ್ದಾರೆ. ಸೊ ಒಂದು 4-5 ಜನ ಕೂತ್ಕೊಂಡಿದ್ರು, 2 ಕೊಂಬಗಳಿದ್ದು ಅಂದರೆ ನಾವು ಖೋ ಖೋ ಆಡ್ತಿದ್ದಾರೆ ಅಂತ ಗೊತ್ತಾಗುತ್ತೆ. ಸೊ ಈ ಥರ ನೋಡಿದ್ರೆ ಗೊತ್ತಾಗುತ್ತೆ. ಬಟ್ ಇಲ್ಲಿ ಅವ್ರ ಹತ್ರ ಏನೂ ಇರಲಿಲ್ಲ, ಸುಮ್ಮನೆ ಇಬ್ಬರು ಆಡ್ತಾಯಿದ್ರು. ಸೊ ನಮ್ಮ ಲೇಖಕರಿಗೆ ಗೊತ್ತಾಗಲಿಲ್ಲ ಇವರು ಯಾವ ಆಟ ಆಡ್ತಿದ್ದಾರೆ, ಗೊತ್ತಾಗಲಿಲ್ಲ, ಗೆಸ್ ಮಾಡೋಕ್ಕೂ ಆಗಲಿಲ್ಲ. ದ ಲಿಟಲ್ ವೈಟ್ ಬಾಯ್ ವಾಕ್ಡ್ ಮೆಜೆಸ್ಟಿಕಲಿ. ಮೆಜೆಸ್ಟಿಕಲ್ ಅಂದರೆ ಗಂಭೀರ್ಯವಾಗಿ. ಅಪ್ ಆ್ಯಂಡ್ ಡೌನ್ ಆ್ಯಂಡ್ ಎವ್ರಿ ನೌ ಆ್ಯಂಡ್ ದೆನ್ ಶೌಟೆಡ್ ಇನ್ ಅ ಕಾಮೆಂಡಿಂಗ್ ಟೋನ್. ಕಾಮೆಂಡಿಂಗ್ ಅಂದರೆ ಆರ್ಡರ್ ಮಾಡೋದು. ಅಟ್ ಹಿಸ್ ಬಿಗ್ಗರ್ ಪ್ಲೇಮೇಟ್. ಸೊ ಪ್ಲೇಮೇಟ್ ಅಂದರೆ ಸಹ ಆಟಗಾರ. ಸೊ ಇಲ್ಲಿ ಏನಾಗುತ್ತಿರುತ್ತೆ ಅಂದರೆ, ಆ ಚಿಕ್ಕ ಹುಡುಗ ಇರ್ತಾನಲ್ಲ ವೈಟ್ ಬಾಯ್, ಆ ಹುಡುಗ ಏನು ಮಾಡ್ತಾನೆ ಅಂದರೆ ರಾಜ್ಯ ಗಾಂಭೀರ್ಯವಾಗಿ ನಡೀತಾ ಇರ್ತಾನೆ. ಗಾಂಭೀರ್ಯವಾಗಿ ಸೀರಿಯಸ್ ಆಗಿ ನಡೀತಾ ಇರ್ತಾನೆ ಮುಂದ್ಗಡೆ. ಆತನ ಹಿಂದ್ಗಡೆ ಬ್ಲ್ಯಾಕ್ ಹುಡುಗ ಹೋಗ್ತಾ ಇರ್ತಾನೆ. ಇದೆಲ್ಲ ಯಾರು ಹೇಳ್ತಾ ಇದ್ದಾರೆ, ಲೇಖಕರು ಹೇಳ್ತಾ ಇದ್ದಾರೆ. ಏನು ಆಟ ಆಡ್ತಿದ್ದಾರೆ ಅಂತವ್ರಿಗೆ ಗೊತ್ತಾಗಲಿಲ್ಲಲ್ವಾ. ಸೊ ಆಟ ಯಾವುದಂತ ಗೊತ್ತಾಗಲಿಲ್ಲ, ಬಟ್ ಯಾವ ಥರ ಆಟ ಆಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ನೋಡೋಣ, ನೀವು ಗೆಸ್ ಮಾಡಿರಿ. ನಿಮ್ಗೆ ಯಾವ ಆಟ ಅಂತ ಗೊತ್ತಾದರೆ ನೀವು ಕಾಮೆಂಟ್ ಬಾಕ್ಸಲ್ಲಿ ಯಾವ ಆಟವನ್ನು ಮಕ್ಕಳು ಆಡ್ತಾಯಿದ್ರು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ನೋಡೋಣ ಯಾರ್ಯಾರು ಆನ್ಸರ್ ಯಾವ ಥರ ಕೊಡ್ತೀರಿ ಅಂತ ಗೆಸ್ ಮಾಡೋಣ. ಹೌದಾ, ಚಿಕ್ಕ ಹುಡುಗ ವೈಟ್ ಇದ್ದಲ್ಲ, ಆ ಹುಡುಗ ಮುಂದ್ಗಡೆ ರಾಜ್ಯ ಗಾಂಭೀರ್ಯವಾಗಿ ಸೀರಿಯಸ್ ಆಗಿ ನಡ್ತಾ ಹೋಗ್ತಾ ಇದ್ದ. ಹಿಂದ್ಗಡೆ ಕಪ್ಪು ಹುಡುಗ ಈ ಥರ ಸ್ವಲ್ಪ ಬಗ್ಗಿ, ಅಂದರೆ ಸೇವಕರ ಥರ, ಯಾವ ಥರ ಸರ್ವೆಂಟ್ಸ್ ಇರ್ತಾರಲ್ಲ ಆ ಥರ ಸೇವಕನ ಥರ ಹೋಗ್ತಾ ಇದ್ದರು. ಮುಂದೆ ಹೋಗ್ತಕ್ಕಂಥ ಹುಡುಗ ಏನು ಮಾಡ್ತಿದ್ದ, ಚಿಕ್ಕ ಹುಡುಗ ವೈಟ್ ಬಾಯ್ ಕಾಮೆಂಟ್ ಮಾಡ್ತಿದ್ದ, ಆರ್ಡರ್ ಮಾಡ್ತಿದ್ದ. ಹಿಂದಿನವನಿಗೆ ಆರ್ಡರ್, ಏನು ಆರ್ಡರ್ ಮಾಡ್ತಿದ್ದ, ಟಿಲ್ ದ ಲಿಟಲ್ ಬ್ರೌನ್ ಬಾಯ್ ಡ್ರ್ಯಾಗ್ಡ್ ಒನ್ ಆನ್ ಕ್ವೈಟ್ಲಿ ಬಿಹೈಂಡ್ ಹಿಮ್ ಆ್ಯಂಡ್ ಡಿಡ್ ವಾಟ್ ಹಿ ವಾಸ್ ಟೋಲ್ಡ್. ಸೊ ಮುಂದೆ ಹೋಗ್ತಕ್ಕಂಥ ಚಿಕ್ಕ ಹುಡುಗ ವೈಟ್ ಬಾಯ್ ಏನು ಹೇಳ್ತಿದ್ನೋ ಈ ಬ್ಲ್ಯಾಕ್ ಬಾಯ್ ಕೇಳ್ತಾ ಹೋಗ್ತಿದ್ದ. ಅವ ಏನು ಹೇಳಿದ್ರು ಕೂಡ ಇವಾಗ ಫಾಲೋ ಅಪ್ ಮಾಡ್ತಿದ್ದ. ಅಂದರೆ ಅವನ ಆರ್ಡರ್ ಮಾಡ್ತಿದ್ದ, ಇವನು ಅದನ್ನು ಫಾಲೋ ಅಪ್ ಮಾಡ್ತಿದ್ದ. ಅಂದರೆ ಆತ ಒಬ್ಬ ಓನರ್ ಥರ ಆರ್ಡರ್ ಮಾಡ್ತಿದ್ದ, ಈತ ಬ್ಲ್ಯಾಕ್ ಹುಡುಗ ಒಬ್ಬ ಪ್ಯೂನ್ ಥರ ಫಾಲೋ ಅಪ್ ಮಾಡ್ತಿದ್ದ. ಇಷ್ಟು ಗೊತ್ತಾಯಿತು. ಸೊ ಮುಂದೆ ಹೋಗ್ತಕ್ಕಂಥ ವೈಟ್ ಬಾಯ್ ಏನು ಆರ್ಡರ್ ಮಾಡ್ತಿದ್ದ ನೋಡೋಣ ನೆಕ್ಸ್ಟ್ ಪ್ಯಾರಾಗ್ರಾಫಲ್ಲಿ. ಪ್ಯಾರಾಗ್ರಾಫ್ ನಂಬರ್ 3, ಪಿಕ್ ಅಪ್ ದಟ್ ಸ್ಟೀಕ್. ದ ಡಾರ್ಕ್ ಬಾಯ್ ಪಿಕ್ಡ್ ಇಟ್ ಅಪ್. ಸೊ ಮುಂದೆ ಹೋಗ್ತಕ್ಕಂಥ ಹುಡುಗ ವೈಟ್ ಬಾಯ್ ಹೇಳ್ತಾನೆ, ಆ ಕಟಿ ಇಟ್ಕೋ ಅಂತ ಹೇಳ್ದ, ಆರ್ಡರ್ ಮಾಡ್ದ. ಹೆಂಗೆ, ಪಿಕ್ ಅಪ್ ದಟ್ ಸ್ಟಿಕ್. ಸ್ಟಿಕ್ ಅಂದರೆ ಕಟಿ, ಆ ಕಟ್ಟಿಗೆ ಎತ್ಕೊಡು ಅಂತ ಆರ್ಡರ್ ಮಾಡ್ದ. ಸೊ ಹಿಂದೆ ಇರ್ತಕ್ಕಂಥ ಹುಡುಗ ಕಪ್ಪು ಹುಡುಗ ನೋಡಿ, ದೊಡ್ಡವನು 5 ವರ್ಷ ಒಂದು, ಹೌದಾ 5 ವರ್ಷ ಇದ್ದರೂ ಕೂಡ ಈ ಚಿಕ್ಕ ಹುಡುಗನ ಒಂದು ಆರ್ಡ್ರನ್ನು ಕೇಳ್ತಾ ಇದ್ದಾನೆ. ಕಟ್ಟಿಗೆ ತಂದು ಕೊಡು ಅಂದ. ಆ ಬ್ಲ್ಯಾಕ್ ಹುಡುಗ ಏನು ಮಾಡ್ದ, ಕಟ್ಟಿಗೆಯನ್ನು ತಂದು ಕೊಟ್ಟ. ಜಂಪ್ ಇನ್ ಟು ದ ಫ್ಲವರ್ಸ್. ಆ ಹೂವಿನ ಮೇಲೆ ಹಾರು, ಜಂಪ್ ಮಾಡು ಅಂತ ಹೇಳ್ತಾನೆ ವೈಟ್ ಬಾಯ್ ಹೇಳ್ತಾನೆ. ಸೊ ಈ ಬ್ಲ್ಯಾಕ್ ಬಾಯ್ ಏನು ಮಾಡ್ತಾನೆ, ಆ ಹೂವಿನ ಮೇಲೆ ಹಾರ್ತಾನೆ. ದ ಡಾರ್ಕ್ ಬಾಯ್ ಜಂಪ್ಡ್. ಗೆಟ್ ಮೀ ಸಮ್ ವಾಟರ್. ಮತ್ತೆ ವೈಟ್ ಬಾಯ್ ಹೇಳ್ತಾನೆ, ನಂಗೆ ಕುಡ್ಲಿಕ್ಕೆ ನೀರು ತಂದು ಕೊಡು ಅಂತ. ನೋಡಿ ಚಿಕ್ಕ ಹುಡುಗ ಇರ್ತಾನೆ, 4 ವರ್ಷದವ 5 ವರ್ಷದವನಿಗೆ ಆರ್ಡರ್ ಮಾಡ್ತಾ ಇದ್ದಾನೆ. ನಮ್ಮ ಮನೆಯಲ್ಲಿ ನಾವು ತಮ್ಮ ಅಣ್ಣನಿಗೆ ನೀರು ತಂದು ಕೊಡೋ ಅಂದರೆ ಹೆಂಗಾಗ್ತದೆ, ಜಗಳ ಆಗುತ್ತೆ ಅಲ್ವಾ. ಬಟ್ ಇಲ್ಲಿ ನೋಡಿ ಚಿಕ್ಕ ಹುಡುಗ ಹೇಳ್ತಾ ಇದ್ದಾನೆ ದೊಡ್ಡವನಿಗೆ ಏನಂತ, ನಂಗೆ ಕುಡ್ಲಿಕ್ಕೆ ನೀರು ತಂದು ಕೊಡು ಅಂತ. ಸೊ ಬ್ಲ್ಯಾಕ್ ಬಾಯ್ ಏನು ಮಾಡ್ತಾನೆ, ದ ಡಾರ್ಕ್ ಬಾಯ್ ರ್ಯಾನ್ ಇನ್ಸೈಡ್ ಅಂದರೆ ಮನೆಯೊಳಗೆ ಹೋಗ್ತಾನೆ. ದ ವೈಟ್ ಬಾಯ್ ಸ್ಯಾಟ್ ಡೌನ್ ಆನ್ ದಿ ಲಾನ್. ಸೊ ಆ ಹುಡುಗ ಏನು ಮಾಡ್ತಾನೆ, ದೊಡ್ಡ ಹುಡುಗ ಕಪ್ಪು ಹುಡುಗ ಮನೆ ಒಳಗೆ ಹೋಗಿ ನೀರು ತರಲಿಕ್ಕೆ ಹೋಗ್ತಾನೆ. ಈ ಹುಡುಗ ಅಲ್ಲೇ ಹುಲ್ಲಿನ ಒಂದು ಮೈದಾನ ಇರುತ್ತಲ್ಲ ಗಾರ್ಡನ್, ಆ ಗಾರ್ಡನಲ್ಲಿ ಕೂತ್ಕೊಂಡು ಬಿಡ್ತಾನೆ ಸೀರಿಯಸ್ ಆಗಿ. ಸೊ ಯಾವ ಆಟ ಗೆಸ್ ಮಾಡಿ ಕಾಮೆಂಟ್ ಮಾಡಿ, ಇದು ಯಾವ ಆಟ ಅನ್ನೋದು. ಯಾಕಂದರೆ ಚಿಕ್ಕ ಹುಡುಗನೇ ದೊಡ್ಡ ಹುಡುಗನಿಗೆ ಆರ್ಡರ್ ಮಾಡ್ತಾ ಇದ್ದಾನೆ. ವೈಟ್ ಬಾಯ್ ಏನು ಮಾಡ್ತಿದ್ದಾನೆ, ಬ್ಲ್ಯಾಕ್ ಬಾಯ್ಗೆ ಆರ್ಡರ್ ಮಾಡ್ತಾ ಇದ್ದಾನೆ.
ಸೊ ಎಲ್ಲವುಗಳನ್ನು ಆ ದೊಡ್ಡ ಹುಡುಗ ಫಾಲೋ ಮಾಡ್ತಾ ಇದ್ದಾನೆ, ಒಂದು ಕೂಡ ಬಿಡ್ತಾ ಇಲ್ಲ. ಕಟ್ಟಿಗೆ ತಂದು ಕೊಡು ಅಂದರೆ ಕಟ್ಟಿಗೆ ತಂದು ಕೊಡ್ತಾ ಇದ್ದಾನೆ, ಹೂವಿನ ಮೇಲೆ ಹಾರು ಅಂದರೆ ಹೂವಿನ ಮೇಲೆ ಹಾರ್ತಾ ಇದ್ದಾನೆ, ಕುಡ್ಲಿಕ್ಕೆ ನೀರು ತಂದು ಕೊಡು ಅಂದರೆ ಕುಡ್ಲಿಕ್ಕೆ ನೀರು ಕೂಡ ತಂದು ಕೊಡ್ತಾ ಇದ್ದಾನೆ. ಸೊ ಚಿಕ್ಕ ಹುಡುಗ ಹೇಳಿದ ಎಲ್ಲ ಮಾತವನ್ನು ದೊಡ್ಡ ಹುಡುಗ ಮಾಡ್ತಾ ಇದ್ದಾನೆ. ಅಂದರೆ ಏನಿರ್ಬೋದು ಇದು ಆಟ, ಹೌದಾ? ಸೊ ನಮ್ಮ ಕವಿಗೆ ಇದು ಲೇಖಕರಿಗೆ ಅದು ಗೊತ್ತಾಗಲಿಲ್ಲ. ಮತ್ತೆ ಮುಂದೆ ಹೇಳ್ತಾರೆ ನೋಡಿ, ಪ್ಯಾರಾಗ್ರಾಫ್ ನಂಬರ್ ನಾವೀಗ 4 ಕಲಿಯೋಣ. ಪ್ಯಾರಾಗ್ರಾಫ್ ನಂಬರ್ 4. ಐ ವಾಸ್ ಅಮೇಜ್ಡ್. ಅಮೇಜ್ಡ್ ಅಂದ್ರೇನು? ಆಶ್ಚರ್ಯ ಅನಿಸುತ್ತೆ ಲೇಖಕರಿಗೆ. ಏನಪ್ಪ, ದೊಡ್ಡವರು ಚಿಕ್ಕವರಿಗೆ ಆಟ ಮಾಡೋದನ್ನು ಕೇಳಿದ್ದೀವಿ, ಇಲ್ಲಿ ಉಲ್ಟಾಗ್ತಾ ಇದೆಯಲ್ಲ, ಚಿಕ್ಕ ಹುಡುಗನೇ ದೊಡ್ಡವನಿಗೆ ಆಟ ಮಾಡ್ತಾಯಿದ್ದಲ್ಲ. ಸೊ ವಾಟ್ ಈಸ್ ದಿಸ್? ಈ ಕನ್ಫ್ಯೂಸ್ಡ್. ಲೆಕ್ಕಕರಿಗೆ ಏನಾಗುತ್ತೆ? ಕನ್ಫ್ಯೂಸ್ ಆಗುತ್ತೆ. ಹಿಯೋ ಬಿಫೋರ್ ಮೈ ಐಸ್ ಅ ವೈಟ್ ಬೇಬಿ ಫಾರ್ ದೇ ವೇರ್ ಲಿಟಲ್ ಮೋರ್ ದ್ಯಾನ್ ಬೇಬೀಸ್ ವಾಸ್ ಇಂಪೋಸಿಂಗ್ ಹಿಸ್ ವಿಲ್ ಅಪಾನ್ ಅ ಲಿಟಲ್ ಬ್ಲ್ಯಾಕ್ ಬಾಯ್. ಇಲ್ಲಿ ವಿಲ್ ಅಂದರೆ ಏನು? ವಿಲ್, WILL, ವಿಲ್ ಅಂದರೆ ಇಚ್ಛೆ. ಸೊ ನಮ್ಮ ಲೇಖಕರಿಗೆ ತುಂಬಾ ಆಶ್ಚರ್ಯ ಅನಿಸುತ್ತೆ. ಏನಪ್ಪ, ಒಬ್ಬ ಚಿಕ್ಕ ಹುಡುಗ ಜಸ್ಟ್ ಲೈಕ್ ಎ ಬೇಬಿ, ಒಂಥರ ಚಿಕ್ಕ ಮಕ್ಕಳ ಥರ ಇದ್ದಾನೆ, ಇವನು ದೊಡ್ಡ ಹುಡುಗನಿಗೆ ಆರ್ಡರ್ ಮಾಡ್ತಾ ಇದ್ದಾನಲ್ಲ, ದೊಡ್ಡ ಹುಡುಗನ ಮೇಲೆ ತನ್ನ ಆಸೆಗಳನ್ನು ಹೇಳ್ತಾ ಇದ್ದಾನಲ್ಲ, ತನಗೇನು ಬೇಕಾಗಿದೆ ಆ ಹುಡುಗನ ಮೂಲಕ ಈಡೇರಿಸ್ಕೊತಾ ಇದ್ದಾನಲ್ಲ, ಯಾಕೆ ಹೀಗಾಗ್ತಾ ಇದೆ? ಸೊ ಇದು ಏನು ಅಂತ ನಮ್ಮ ಲೇಖಕರಿಗೆ ತುಂಬಾ ಆಶ್ಚರ್ಯ ಆಗುತ್ತೆ. ಆ್ಯಂಡ್ ದ ಲಿಟಲ್ ಬ್ಲ್ಯಾಕ್ ಬಾಯ್ ಸಬ್ಮಿಟೆಡ್. ದೊಡ್ಡ ಹುಡುಗ ಹೇಳಿದೆಲ್ಲ ಚಿಕ್ಕ ಹುಡುಗ ಎಲ್ಲ ಹೇಳಿದ ಆರ್ಡರನ್ನು ದೊಡ್ಡ ಹುಡುಗ ಫಾಲೋ ಅಪ್ ಮಾಡ್ತಾ ಇದ್ದ. ಐ ಪಜಲ್ಡ್ ವಿದಿನ್ ಮೈ ಸೆಲ್ಫ್. ಲೇಖಕರಿಗೆ ತಮ್ಮ ಮನಸ್ಸಿನಲ್ಲೇ ಸ್ವಲ್ಪ ಗೊಂದಲ ಆಗುತ್ತೆ. ಯಾಕೆ ಈ ಥರ ಆಗ್ತಾ ಇದೆ ಅಂತ ಗೊಂದಲ ಆಗುತ್ತೆ. ಪಜಲ್ ಅಂದ್ರೇನು? ಗೊಂದಲ. ಆ್ಯಸ್ ಐ ವೆಂಟ್ ಡೌನ್ ದ ರೋಡ್ ಕುಡ್ ಇಟ್ ಬಿ ದ್ಯಾಟ್ ಅ ಲಿಟಲ್ ಬಾಯ್ ಅ ಸನ್ ಆಫ್ ಅ ಹೌಸ್ ಸರ್ವೆಂಟ್. ಸೊ ಲೇಖಕರು ಏನು ಮಾಡ್ತಾರೆ? ಸೊ ಅವ್ರ ಆಫೀಸ್ ಟೈಮ್ ಆಗುತ್ತಲ್ಲ, ಇಲ್ಲಿ ಆಟ ನೋಡ್ಕೋತಿಂದ್ರೆ ಅಲ್ಲಿ ಆಫೀಸ್ ಕಡೆಯಿಂದ ಬಾಸ್ ಕಡೆಯಿಂದ ಬಯಸ್ಕೋಬೇಕಾಗುತ್ತೆ, ಡ್ಯೂಟಿ ಟೈಮಿಗೆ ಹೋಗಬೇಕಲ್ಲ. ಸೊ ಲೇಖಕರು ಏನು ಮಾಡ್ತಾರೆ? ಅದನ್ನು ಅಲ್ಲಿಗೆ ಬಿಟ್ಟು ಮುಂದ್ಗಡೆ ಹೋಗ್ತಾರೆ. ಸೊ ಅವರು ಮತ್ತೆ ರೈಲ್ವೆ ಪ್ಲ್ಯಾಟ್ಫಾರ್ಮ್ ಕಡೆಗೆ ಹೋಗ್ತಾರೆ ಡ್ಯೂಟಿಗೆ ಅಟೆಂಡ್ ಆಗಬೇಕಂತ. ಸೊ ಹೋಗ್ತಿರ್ಬೇಕಾದ್ರೆ ಅವರ ಮನಸ್ಸಿನಲ್ಲಿ ಅದೇ ಯೋಚನೆ ಇರುತ್ತೆ. ಸೊ ಯಾಕೆ ಈ ಥರ ಆಯಿತು? ಚಿಕ್ಕ ಹುಡುಗನ ಮಾತನ್ನು ದೊಡ್ಡ ಹುಡುಗ ಯಾಕೆ ಕೇಳ್ತಾ ಇದ್ದ? ಚಿಕ್ಕ ಹುಡುಗ ಯಾಕೆ ಆರ್ಡರ್ ಮಾಡ್ತಾ ಇದ್ದ? ದೊಡ್ಡ ಹುಡುಗ ಯಾಕೆ ಫಾಲೋ ಅಪ್ ಮಾಡ್ತಿದ್ದ? ಅದೇ ತಲೆಯಲ್ಲಿ ಅವರಿಗೆ ಯೋಚನೆಗಳು ಸುರಿಮಳೆ ಸುರ್ತಾ ಇತ್ತು. ಅದಕ್ಕೆ ಅವರು ಅಂದ್ಕೋತಾರೆ, ಲೇಖಕರು ಗೆಸ್ ಮಾಡ್ತಾರೆ, ಮೇ ಬಿ ಆ ಹುಡುಗ, ಬ್ಲ್ಯಾಕ್ ಹುಡುಗ ಪಕ್ಕದ ಮನೆಯವನು ಇರ್ಬೋದೇನೋ, ಅಥವಾ ಸರ್ವೆಂಟ್ ಇರ್ಬೋದೇನೋ ಅಂತ. ಸರ್ವೆಂಟ್ ಅಂದರೆ ಅವ್ರ ಮನೆಗೆ ಕೆಲಸ ಮಾಡ್ತಕ್ಕಂಥ ಹುಡುಗ ಇರ್ಬೋದು ಅಂತ ಗೆಸ್ ಮಾಡ್ತಾರೆ. ನೋಡಿ, ಕೆಲಸ ಮಾಡೋರಿದ್ದರೆ ಬೇಕಾದ್ರೆ ಚಿಕ್ಕ ಹುಡುಗರು ಕೂಡ ಅವ್ರಿಗೆ ಕೆಲಸ ಹೇಳ್ಬೋದು, ಹೌದಾ? ಕುಡ್ ಇಟ್ ಬಿ ದ್ಯಾಟ್ ಅ ಲಿಟಲ್ ಬಾಯ್ ಅ ಸನ್ ಆಫ್ ಅ ಹೌಸ್ ಸರ್ವೆಂಟ್. ಸೊ ಸೇವಕನ ಮಗ ಇರ್ಬೋದು ಅಂತ ನಮ್ಮ ಲೇಖಕರು ಗೆಸ್ ಮಾಡ್ತಾರೆ. ಐ ಆಸ್ಕ್ಡ್ ಮೈ ಸೆಲ್ಫ್ ಅಂದರೆ ಅವರವರೇ ಮನಸ್ಸಿನಾಗ ಪ್ರಶ್ನೆ ಹಾಕೋತಾರೆ. ನೋ, ದೇ ವೇರ್ ಆಬ್ವಿಯಸ್ಲಿ ಡ್ರೆಸ್ ಅ ಲೈಕ್. ಬಟ್ ಲೇಖಕರಿಗೆ ಅನಿಸುತ್ತೆ, ಒಬ್ಬ ಸರ್ವೆಂಟ್ ಇದ್ದರೆ, ಒಬ್ಬ ಸೇವಕ, ಒಬ್ಬ ಮಾಲಕ್ ಇದ್ದರೆ ಇಬ್ಬರು ಡ್ರೆಸ್ ಸೇಮ್ ಆಗಿರ್ತವೆ, ಹೌದಲ್ವಾ? ನೋಡಿ, ಇಬ್ಬರು ಬ್ಲೂ ಶರ್ಟ್ ಹಾಕೊಂಡಿದ್ರು, ಇಬ್ಬರು ಖಾಕಿ ಪ್ಯಾಂಟ್ ಹಾಕೊಂಡಿದ್ರು, ಇಬ್ಬರು ಸೇಮ್ ಡ್ರೆಸ್. ಸೊ ಒಬ್ಬ ಓನರ್, ಒಬ್ಬ ಸರ್ವೆಂಟ್ ಈ ಥರ ಸೇಮ್ ಡ್ರೆಸ್ ಅಂತ ಹಾಕೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಸರ್ವೆಂಟ್ ಇದ್ದರೆ ಸ್ವಲ್ಪ ಡ್ರೆಸ್ಸು ಅಷ್ಟು ಕ್ಲೀನಾಗಿರೋದಿಲ್ಲ. ಸೊ ಓನರ್ ಡ್ರೆಸ್ ಅಂದರೆ ಸ್ವಲ್ಪ ಟೈಟಾಗಿರುತ್ತೆ ಅಲ್ವಾ? ಸೊ ಅದಕ್ಕೆ ಲೇಖಕರಿಗೆ ಅನಿಸುತ್ತೆ, ಮೇ ಬಿ ಅವರಿಬ್ಬರು ಆ ಹುಡುಗ ಸರ್ವೆಂಟ್ ಇರಲಿಕ್ಕಿಲ್ಲ ಅಂತ ಗೆಸ್ ಆಗುತ್ತೆ. ದ ಲಿಟಲ್ ಡಾರ್ಕ್ ಬಾಯ್ ವಾಸ್ ಅ ನೈಬರ್ಸ್ ಚೈಲ್ಡ್. ಐ ವಾಸ್ ಶ್ಯೂರ್ ಆಫ್ ದ್ಯಾಟ್. ಅವ್ರಿಗೆ ಅನಿಸುತ್ತೆ, ಬ್ಲ್ಯಾಕ್ ಬಾಯ್ ಇದ್ದಾನಲ್ಲ, ಮೇ ಬಿ ಆತ ಪಕ್ಕದ ಮನೆಯವನು ಇರ್ಬೋದು ಅಂತ ಲೇಖಕರು ಗೆಸ್ ಮಾಡ್ತಾರೆ. ನೋಡಿ, ಸುಮ್ಮನೆ ಅವ್ರ ಮನುಷ್ಯನಿಗೆ ದಾರಿಯಲ್ಲಿ ಹೋಗ್ತಿರ್ಬೇಕಾದ್ರೆ ಅವರಿಗೆಲ್ಲ ಈ ಥರ ಯೋಚನೆ ಬರುತ್ತೆ. ಸೊ ಅವರು ಸರ್ವೆಂಟ್ ಇರ್ಬೋದೇನೋ, ಮನೆ ಕೆಲಸ ಮಾಡೋ ಹುಡುಗ ಇರ್ಬೋದೇನೋ, ಅಥವಾ ಪಕ್ಕದ ಮನೆ ಹುಡುಗ ಇರ್ಬೋದೇನೋ ಅಂತ ಗೆಸ್ ಮಾಡ್ತಾರೆ. ದೆನ್ ಹೌ ವಾಸ್ ಇಟ್ ದ್ಯಾಟ್ ಹಿ ಒಬೇಡ್ ಸೋ ಫೇತ್ಫುಲಿ ದ ವೈಟ್ ಬಾಯ್ಸ್ ಆರ್ಡರ್. ಸೊ ಪಕ್ಕದ ಮನೆ ಹುಡುಗ ಇದ್ದರೆ ಇಷ್ಟೆಲ್ಲ ಮಾತು ಯಾಕೆ ಕೇಳ್ತಾನೆ ಆತ? ಚಿಕ್ಕ ಹುಡುಗನ ಮಾತು ಯಾಕೆ ಕೇಳ್ತಾರೆ? ಈಗ ನಾವು ಬೇರೆ ಯಾರ ಮನೆಗಾದರೂ ಹೋಗಿದ್ದೀವಿ ಅಂತ ತಿಳ್ಕೊಳ್ಳಿ. ಸೊ ಅವ್ರು ಹೇಳಿದ ಕೆಲಸವನ್ನು ನಾವು ಮಾಡ್ತೀವ? ಏನೋ ಚಿಕ್ಕ ಪುಟ್ಟ ಕೆಲಸ ಮಾಡ್ಬೋದು, ಎಲ್ಲವೂ ಅವ್ರು ಹೇಳ್ದಂಗೆ ತೊಗೊಂಬರೋ ಅಂದ್ರೆ ತಂದು ಕೊಡ್ತೀವ? ಯಾಕಪ್ಪ ಹಿಂಗೆ ಕೇಳ್ತಾ ಇದ್ದೆ ಅಂತ ನಾವು ಅಬ್ಜೆಕ್ಷನ್ ಮಾಡ್ತೀವಿ. ನಿಮ್ಮ ಮನೆಗೆ ಬಂದರೆ ಈ ಥರ ಮಾತಾಡ್ತೀಯಾ ಅಂತ ಅಬ್ಜೆಕ್ಷನ್ ಮಾಡ್ತೀವಲ್ವಾ? ಅದಕ್ಕೆ ಲೇಖಕರು ಅನಿಸುತ್ತೆ, ಮೇ ಬಿ ಪಕ್ಕದ ಮನೆ ಹುಡುಗನೂ ಇರಲಿಕ್ಕಿಲ್ಲ. ಪಕ್ಕದ ಮನೆ ಹುಡುಗ ಇದ್ದರೂ ಕೂಡ ಇಷ್ಟು ಎಲ್ಲ ಕೆಲಸವನ್ನು ಕೇಳೋದಿಲ್ಲ, ಇಷ್ಟು ಒಂದು ಸೇವಕನ ಥರ ಕೆಲಸ ಅಂತೂ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಹೀಗಾಗಿ ಅವನು ಪಕ್ಕದ ಮನೆಯವನು ಕೂಡ ಇರಲಿಕ್ಕಿಲ್ಲ ಅಂತ ಲೇಖಕರು ತಮ್ಮ ಮನಸ್ಸಿನಲ್ಲಿ ಯೋಚನೆ ಮಾಡ್ತಾ ಹೋಗ್ತಾ ಇರ್ತಾರೆ. ಸೊ ನೆಕ್ಸ್ಟ್ ಏನಾಗುತ್ತೆ ಅಂತ ನಾವೀಗ ಪ್ಯಾರಾಗ್ರಾಫ್ ನಂಬರ್ 5 ನೋಡೋಣ. ವಾಸ್ ಇಟ್ ದ್ಯಾಟ್ ಇವನ್ ಆ್ಯಸ್ ಅ ಬಾಯ್ ಹಿ ಸೆನ್ಸ್ಡ್ ದ್ಯಾಟ್ ಇನ್ ಹಿಸ್ ಓನ್ ಕಂಟ್ರಿ ಹಿ ವುಡ್ ಬಿ ಎಟ್ ದ ವೈಟ್ ಮ್ಯಾನ್ಸ್ ಬೆಕ್ ಆ್ಯಂಡ್ ಕಾಲ್. ಸೊ ಇಲ್ಲಿ ಬೆಕ್ ಆ್ಯಂಡ್ ಕಾಲ್ ಅಂತಕ್ಕಂಥ ಒಂದು ಇಡಿಯಮ್ ಆ್ಯಂಡ್ ಫ್ರೇಸ್.
ಸೊ ಬೆಕ್ಕಣಿ ಕಾಲ ಅಂದ್ರೆ ಏನು? ಹೇಳ್ದಂತೆ ಕೇಳೋದು. ನಾವು ಹೇಳ್ದಂಗೆಲ್ಲ ಕೇಳ್ತಾ ಇರ್ತೀವಲ್ಲ, ಅದಕ್ಕೆ ನಾವು ಬೆಕ್ಕಣಿ ಕಾಲ ಅಂತ ಹೇಳ್ತೀವಿ. ಸೊ ಇಲ್ಲಿ ಕವಿಗೆ ಅನಿಸುತ್ತೆ ಈ ಚಿಕ್ಕ ಹುಡುಗ ಏನಿದಲ್ಲ ವೈಟ್ ಬಾಯ್, ಆತನ ಹತ್ರ ಈ ಭೇದ ಭಾವ ಇರ್ಬೋದು, ಜಾತಿ ಪದ್ಧತಿ ಏನಾದರೂ ಇರ್ಬೋದೇನೋ. ಯಾಕಂದರೆ ಜಾತಿ ಪದ್ಧತಿ ಇದ್ದಾಗ ಆ ವೈಟ್ ಮ್ಯಾನ್ ಹೇಳ್ದಂಗೆ ಬ್ಲ್ಯಾಕ್ ಮ್ಯಾನ್ ಕೇಳ್ತಾ ಇರ್ತಾರೆ. ಸೊ ಫಾರಿನಲ್ಲಿ ನಾವು ನೋಡ್ತಾ ಇರ್ತೀವಿ, ಅಲ್ಲಿ 2 ಪ್ರಕಾರದ ಜಾತಿ ಪದ್ಧತಿ ಇದೆ ಫಾರಿನ್ ಕಂಟ್ರಿಯಲ್ಲಿ. ಯಾವುದು? ಒಂದು ಕರಿಯರು ಮತ್ತು ಇನ್ನೊಂದು ಬಿಳಿಯರು, ಅಂದರೆ ಬ್ಲ್ಯಾಕ್ ಆ್ಯಂಡ್ ವೈಟ್. ಸೊ ಕರಿಯರನ್ನು ಕೀಳು ಮಟ್ಟದ ಜಾತಿ ಅಂತ ಅಲ್ಲಿ ಕನ್ಸಿಡರ್ ಮಾಡ್ತಾರೆ, ಬಿಳಿಯರನ್ನು ಮೇಲ್ಜಾತಿ ಅಂತ ಆವಾಗ ಪದ್ಧತಿ ಇತ್ತು ಅಲ್ಲಿ ಫಾರಿನ್ ಕಂಟ್ರಿ ಒಳಗೆ. ಅದಕ್ಕೆ ಈ ಲೇಖಕರಿಗೆ ಅನಿಸ್ತದೆ ಮೇ ಬಿ ಆ ವೈಟ್ ಬಾಯ್ ಏನಿದ್ದಾನಲ್ಲ ಆತ ಮೇಲ್ಜಾತಿ ಅವನಿರ್ಬೋದು, ಈ ಡಾರ್ಕ್ ಬಾಯ್ಗೆ ಎಲ್ಲವನ್ನು ಆರ್ಡರ್ ಮಾಡ್ತಾ ಇದ್ದಾನೆ ಅಂತ ಗೆಸ್ ಮಾಡ್ತಾರೆ. ಕುಡ್ ಹಿ ಮೇಕ್ ಅ ಡಿಫ್ರೆನ್ಸ್ ಬಿಟ್ವೀನ್ ಹಿಮ್ಸೆಲ್ಫ್ ಆ್ಯಂಡ್ ದ ವೈಟ್ ಬಾಯ್? ಅದಕ್ಕಾಗಿ ಆ ವೈಟ್ ಬಾಯ್ ಬ್ಲ್ಯಾಕ್ ಬಾಯ್ಗೆ ಮತ್ತು ಇವನಿಗೂ ವ್ಯತ್ಯಾಸವನ್ನು ಮಾಡ್ತಾ ಇರ್ಬೋದು, ಭೇದ ಭಾವ ಮಾಡ್ತಾ ಇರ್ಬೋದು ಅಂತ ಅನ್ಕೋತಾರೆ. ಆ್ಯಂಡ್ ಕುಡ್ ಹಿ ಥಿಂಕ್ ದ್ಯಾಟ್ ಹಿ ವಾಸ್ ಗೋಯಿಂಗ್ ಟು ಬಾಸ್ ಓವರ್ ದ ಬ್ಲ್ಯಾಕ್ ಮ್ಯಾನ್? ಅದಕ್ಕೆ ಆ ಚಿಕ್ಕ ಹುಡುಗ ಇದ್ದರೂ ಕೂಡ ನಾನು ವೈಟ್ ಮ್ಯಾನ್ ಇದ್ದೀನಿ, ಮೇಲ್ಜಾತಿಯವನಿದ್ದೀನಿ, ಅದಕ್ಕೆ ನಾನು ಆರ್ಡರ್ ಮಾಡ್ತೀನಿ ಅಂತ ಅಂದ್ಕೊಂಡಿರ್ಬೋದು ಮನುಷ್ಯನ ವರ್ಗ ಅಂತ ಲೇಖಕರು ಗೆಸ್ ಮಾಡ್ತಾರೆ. ಐ ಕುಡ್ ಫೈಂಡ್ ನೋ ಆನ್ಸರ್. ಸೊ ಎಲ್ಲ ಯೋಚನೆಗಳು ಹೀಗೆ ಬರ್ತಾವೆ, ಒಂದು ನಂತರ ಒಂದು ಲೇಖಕರಿಗೆ ಬರ್ತಾ ಹೋಗ್ತವೆ. ಬಟ್ ಐ ಕುಡ್ ನಾಟ್ ಫೈಂಡ್ ನೋ ಆನ್ಸರ್. ಕವಿ ಯಾವುದೇ ಒಂದು ಉತ್ತರ ಸಿಗಲಿಲ್ಲ. ಹುಡುಗ ಸೇವಕ ಇದ್ದಂತೂ ಗೊತ್ತಾಗಲಿಲ್ಲ, ಪಕ್ಕದ ಮನೆಯವನಂತೂ ಗೊತ್ತಾಗಲಿಲ್ಲ, ಅಥವಾ ಕರಿಯರು ಬೀರಿಯರು ಅಂತ ಏನಾದರೂ ಇವರು ಜಾತಿ ಭೇದ ಭಾವ ಮಾಡಿ ಈ ಥರ ಮಾಡ್ತಾ ಇದ್ದಾರೆ ಅಂತ ಕೂಡ ಗೊತ್ತಾಗಲಿಲ್ಲ. ಕವಿ ಕನ್ಫ್ಯೂಸ್ ಆಗುತ್ತೆ, ಯಾವುದೇ ಉತ್ತರ ಸಿಗಲಿಲ್ಲ. ಅವರವರೇ ಮನಸ್ಸಿನ ಪ್ರಶ್ನೆ ಕೇಳ್ತಾರೆ, ಅವರವರೇ ಸಮಾಧಾನ ಮಾಡ್ಕೋತಾರೆ. ಬಟ್ ಅವರ ಪ್ರಶ್ನೆಗೆ, ಅವರ ಮನಸ್ಸಿನಲ್ಲಿ ಬಂದ ಡೌಟ್ಸ್ಗೆ ಯಾವುದೇ ಉತ್ತರ ಸಿಗಲಿಲ್ಲ. ಸೊ ನೋಡೋಣ ನೆಕ್ಸ್ಟ್ ಏನಾಗುತ್ತೆ. ಐ ಕುಡ್ ನಾಟ್ ಬ್ರಿಂಗ್ ಮೈ ಸೆಲ್ಫ್ ಟು ಬಿಲೀವ್ ಸಚ್ ಅ ಥಿಂಗ್ ಆ್ಯಂಡ್ ವಿತ್ ಮೈ ಓನ್ ಐಸ್ ಐ ಹ್ಯಾಡ್ ಸೀನ್ ಅ ಲಿಟಲ್ ಡಾರ್ಕ್ ಬಾಯ್ ಟೇಕ್ ಆರ್ಡರ್ಸ್ ಫ್ರಮ್ ಅ ಲಿಟಲ್ ವೈಟ್ ಬಾಯ್. ಸೊ ಕವಿ ಅನ್ಕೋತಾರೆ ನಾನು ಕಣ್ಣಿಲ್ಲಿ ನೋಡೀನಿ, ಯಾಕಂದರೆ ಚಿಕ್ಕ ಹುಡುಗ ದೊಡ್ಡ ಹುಡುಗರಿಗೆ ಆರ್ಡರ್ ಮಾಡ್ತಾ ಇದ್ದಾನೆ, ವೈಟ್ ಬಾಯ್ ಬ್ಲ್ಯಾಕ್ ಬಾಯ್ಗೆ ಆರ್ಡರ್ ಮಾಡ್ತಾ ಇದ್ದಾನೆ. ಸೊ ಇದು ಪಕ್ಕದ ಏನಾಗುತ್ತೆ ಜಾತಿ ಭೇದ ಭಾವ ಇರ್ಬೋದು, ಯಾಕಂದರೆ ಕಣ್ಣಲ್ಲಿ ಕಂಡಿದ್ದಾನೆ ಅಲ್ವ ಲೇಖಕರು, ಅದಕ್ಕೆ ಹಿಂಗೆ ಇರ್ಬೋದೇನೋ ಅಂತ ಗೆಸ್ ಮಾಡ್ತಾರೆ. ಆಬ್ವಿಯಸ್ಲಿ ಹೀಸ್ ಸೋಷಿಯಲ್ ಈಕ್ವಲ್ ಆ್ಯಂಡ್ ಯಂಗರ್ ಆ್ಯಂಡ್ ಸ್ಮಾಲರ್. ಸೊ ಸಾಮಾಜಿಕ ಒಂದು ಸಮಾನತೆ ಆಗಿರ್ಬೋದು, ಆಮೇಲೆ ಸಣ್ಣವರು ದೊಡ್ಡವರು ಅಂತಕ್ಕಂಥ ಭೇದ ಭಾವ ಇಲ್ಲಿ ಬಂದಿರಬಹುದೇನೋ, ಬೇರೆ ಬೇರೆ ಇರ್ಬೋದು ರೀಸನ್, ಹೌದಲ್ವಾ? Were we as a race really inferior? So inferior that even in our infancy we realized, infancy means ಶೈಶವಾವಸ್ಥೆ ಅಂತ ಹೇಳ್ತೀವಿ, ಅಂದರೆ ಚಿಕ್ಕ ಮಕ್ಕಳಿದ್ದಾಗ ಮಗು ಅಂತ ಹೇಳ್ತೀವಲ್ಲ. ವೇರ್ ರಿಯಲೈಸ್ಡ್ ಅವರ್ ಡೆಫಿಷಿಯನ್ಸೀಸ್ ಅಂದರೆ ಕೊರತೆಗಳು, ನ್ಯೂನ್ಯತೆಗಳು. ಆ್ಯಂಡ್ ಅಕ್ಸೆಪ್ಟೆಡ್ ಅ ಪೊಸಿಷನ್ ಆ್ಯಸ್ ದಿ ವೈಟ್ ಮ್ಯಾನ್ಸ್ ಸರ್ವಂಟ್. ಅಂದರೆ ಕವಿ ಹೇಳ್ತಾರೆ ಕಪ್ಪು ಜನರು ಅಷ್ಟು ಕೀಳು ಮಟ್ಟದವರ, ಅಷ್ಟು ಇನ್ಫೀರಿಯರ್ ಅಂದರು ಕೀಳು ಮಟ್ಟು, ಅವರನ್ನು ಅಷ್ಟು ಕೀಳಾಗಿ ನೋಡೋದು ಸರಿನಾ ಅಂತ ಲೇಖಕರು ಮನಸ್ಸಲ್ಲಿ ಪ್ರಶ್ನೆ ಆಗ್ತಾರೆ. ಅಂದರೆ ನಾವು ಕರಿಯರ್ ಇರೋದು ಚೆನ್ನಾಗಲ್ವಾ, ಬಣ್ಣ ಕಪ್ಪಿದರೆ ನಾವು ಕೀಳು ಜಾತಿಯವರ ಅಂತೆ ಅವರ ಮನಸ್ಸಿನಲ್ಲಿ ಬೇರೆ ಬೇರೆ ಡೌಟ್ಸ್ ಬರ್ತಾ ಇದ್ದಾವೆ. ಹೀಗಾಗಿ ಆ ಹುಡುಗ ಬ್ಲ್ಯಾಕ್ ಬಾಯ್, ನಾನು ಕಪ್ಪು ಹುಡುಗ ಇದ್ದೀನಿ, ನಾನು ಲೋ ಜಾತಿಯವನಿದ್ದೀನಿ, ಅದಕ್ಕಾಗಿ ನಾನು ಚಿಕ್ಕ ಹುಡುಗ ಹೇಳಿದಂಥ ಎಲ್ಲ ಮಾತುಗಳನ್ನು ಕೇಳಬೇಕಾಗುತ್ತೆ, ಅವನ ಕೆಳಗಡೆ ನಾನು ಇರಬೇಕಾಗುತ್ತೆ ಅಂತ ಈ ಥರದ ಏನಾದರೂ ಫೀಲಿಂಗ್ಸ್ ಆ ಹುಡುಗ ದೊಡ್ಡ ಹುಡುಗ ಬೆಳೆಸ್ಕೊಂಡಿರ್ಬಹುದೇನೋ ಅಂತೆ. ಹೀಗೆ ಸಾಕಷ್ಟು ಬೇರೆ ಬೇರೆ ಯೋಚನೆಗಳನ್ನು ನಮ್ಮ ಕವಿಗಳು, ನಮ್ಮ ಲೇಖಕರು ಮಾಡ್ತಾ ಇರ್ತಾರೆ. ಸೊ ನೆಕ್ಸ್ಟ್ ನೋಡೋಣ ಏನಾಗುತ್ತೆ ಪ್ಯಾರಾಗ್ರಾಫ್ ನಂಬರ್ 6ಅಲ್ಲಿ. ಫಾರ್ ಎ ಹೋಲ್ ಡೇ ಐ ವೆಂಟ್ ಆನ್ ಆಸ್ಕಿಂಗ್ ದೀಸ್ ಕ್ವಶನ್ಸ್ ಟು ಮೈ ಸೆಲ್ಫ್. ಸೊ ಇಡೀ ದಿನ ಲೇಖಕರು ಅಲ್ಲಿಗೆ ಟ್ರೈನ್ ಸ್ಟೇಷನ್ಗೆ ಹೋಗ್ತಾರೆ, ಅಲ್ಲಿಂದ ಅವರು ಡ್ಯೂಟಿಗೆ ಹೋಗ್ತಾರೆ. ಇಡೀ ದಿನ ಅವ್ರ ತಲೆ ಒಳಗೆ ಇದೇ ವಿಷಯಕ್ಕೆ ಬರ್ತಾ ಇರುತ್ತೆ, ಯಾಕೆ ಚಿಕ್ಕ ಹುಡುಗರು ಈ ಥರ ಮಾಡಿದ್ರು ಅಂಥವ್ರಿಗೆ ಒಂದು ಬಹಳ ನೋವು ಮನುಷ್ಯನಲ್ಲಿ ಕಾಡ್ತಾ ಇರುತ್ತೆ. ಸೊ ಇಡೀ ದಿನ ಅವರು ಅದರಾಗೆ ಕಳೆದುಬಿಡ್ತಾರೆ. ಫಾರ್ ಅ ಹೋಲ್ ಡೇ ಮೈ ಫೇತ್ ಇನ್ ಮೈ ಪೀಪಲ್ ವಾಸ್ ಸೇಕನ್ ಅಂದರೆ ಅಲ್ಲಾಡೋದು. ಸೊ ಕವಿಗೆ ಏನನ್ನಿಸುತ್ತೆ, ನಮ್ಮ ಜನ ಈ ಥರ ಯಾಕಾದರೂ ಅಂತ ಕವಿಗೆ ಭಯ ಬರುತ್ತೆ. ಅಂದರೆ ಇಷ್ಟು ಚಿಕ್ಕ ಮಕ್ಕಳಿದ್ದಾಗ ಈ ಥರದ ಜಾತಿ ಭೇದ ಭಾವ ಬಂದರೆ ಮುಂದೆ ಅವರು ದೊಡ್ಡವರಾದ್ಮೇಲೆ ಇನ್ನೂ ಎಷ್ಟು ವಿಷ ಬೀಜ ಬಿತ್ತಲಿಕ್ಕಿಲ್ಲ, ಎಷ್ಟು ಜಾತಿ ಮಧ್ಯೆ ಜಗಳ ಹಚ್ಚಲಿಕ್ಕಿಲ್ಲ. ಸೊ ಯಾಕೆ ಇಂಥವು ನಮ್ಮ ದೇಶದ ಜನ ಯಾಕೆ ಈ ಥರ ಆಗ್ತಾ ಇದ್ದಾರೆ ಅಂತ ಕವಿಗೆ ತುಂಬಾ ಮನಸ್ಸಿಗೆ ನೋವಾಗುತ್ತೆ. ವೆನ್ ಐ ಪಾಸ್ಡ್ ಬೈ ದ ಆಫ್ಟರ್ನೂನ್ ದ ಲಿಟಲ್ ಬಾಯ್ಸ್ ವೇರ್ ನಾಟ್ ದೇರ್. ದ್ಯಾಟ್ ಈವ್ನಿಂಗ್ ಐ ಥಾಟ್ ಡೀಪ್ಲಿ ಆನ್ ದಿಸ್ ಸಬ್ಜೆಕ್ಟ್. ಸೊ ಲೇಖಕರ ಕೊನೆಗೆ ತಮ್ಮ ಡ್ಯೂಟಿಯನ್ನು ಮುಗಿಸ್ಕೊಂಡು ಮತ್ತೆ ಸಾಯಂಕಾಲ
ಮನೆಗೆ ವಾಪಸ್ ಬರ್ತಾ ಇರ್ತಾರೆ. ಸೊ ರೈಲ್ವೆ ಸ್ಟೇಷನ್ ಇಳಿದು ಮತ್ತೆ ಮನೆಗೆ ಬರ್ತಿರ್ಬೇಕಾದ್ರೆ ಆ ದಾರಿ ಮಧ್ಯದಲ್ಲಿ ಆ ಮನೆ ಇರುತ್ತಲ್ಲ, ಇಬ್ಬರು ಹುಡುಗರು ಆಡಿದಂಥ ಮನೆ, ಅಲ್ಲಿ ಮತ್ತೆ ಲೇಖಕರು ನೋಡ್ತಾರೆ ಹುಡುಗರು ಆಟ ಆಡ್ತಿದ್ದಾರೆ ಅಂತ. ಸೊ ನೋಡ್ತಾರೆ ಅಲ್ಲಿ ಇಬ್ಬರು ಹುಡುಗರು ಇದ್ದಿರಲ್ಲ. ಸೊ ಅವರು ಸಾಯಂಕಾಲ ಎಕಡೆ ಹೋಗಿರ್ಬೋದು ಅಥವಾ ಮನೆ ಒಳಗೆ ಇರ್ಬೋದಲ್ವಾ. ಸೊ ಲೇಖಕರು ನೋಡ್ತಾರೆ ಮಕ್ಕಳು ಇಬ್ಬರು ಅಲ್ಲಿ ಇರೋದಿಲ್ಲ. ಸೊ ಅದಕ್ಕಾಗಿ ಏನು ಮಾಡ್ತಾರೆ, ಲೇಖಕರು ತಮ್ಮ ಮನೆಗೆ ಹೋಗ್ತಾರೆ. ಮನೆಗೆ ಹೋದರೂ ಕೂಡ ಅವರ ತಲೆಯಲ್ಲಿ ಇದೇ ವಿಷಯಗಳು ಕೊರಿತಾ ಇರುತ್ತೆ. ಸೊ ಯಾಕೆ ಈ ಥರ ಆಯಿತು, ಇಲ್ಲೇನು ಜಾತಿ ಪದ್ಧತಿ ಇದೆಯೋ, ಸೊ ಒಬ್ಬ ಸೇವಕ ಒಬ್ಬ ಮಾಲಕ್ ಇದ್ದಾನೋ, ಅಥವಾ ಏನಾಗ್ತಾ ಇದೆ, ನಮ್ಮ ಜನ ಯಾಕೆ ಈ ಥರ ಪರಿವರ್ತನೆ ಆಗ್ತಾ ಇದ್ದಾರೆ ಅಂತ ಆ ಇಡೀ ದಿನ ರಾತ್ರಿ ಕೂಡ ಅವರು ಅದೇ ಒಂದು ಧ್ಯಾನದಲ್ಲಿ ಮಗ್ನರಾಗ್ತಾರೆ. ಸೊ ಮುಂದೆ ಏನಾಗುತ್ತೆ ಅನ್ನೋದು ನಾವು ಮುಂದಿನ ಒಂದು ಪಾರ್ಟ್ 2 ಅಲ್ಲಿ ನೋಡೋಣ. ಯಾಕಂದರೆ ಪಾಠ ತುಂಬಾ ದೊಡ್ಡದಿದೆ. ಎಟ್ ಎ ಟೈಮ್ ಎಲ್ಲ ಪಾಠ ಹೇಳಿದರೆ ತುಂಬಾ ಬೋರ್ ಆಗುತ್ತೆ. ಅದಕ್ಕೆ ನಾನು ಪಾಠವನ್ನು ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ಈ ಪಾಠಕ್ಕೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ನಿಮ್ಮ ಡೌಟ್ಸನ್ನು ಕೂಡ ಕೇಳ್ಬೋದು. ಮತ್ತು ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅಂತಂದರೆ ನೀವು ನಿಮ್ಮ ಕೆಲವೊಂದು ಅನಿಸಿಕೆಗಳನ್ನು ಕೂಡ ಹೇಳಿ. ಯಾಕಂದರೆ ನಿಮ್ಮ ಅನಿಸಿಕೆಗಳು ನಾನು ಇನ್ನಷ್ಟು ನನ್ನ ವೀಡಿಯೋಗಳನ್ನ ಇಂಪ್ರೂವ್ ಮಾಡೋಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳಿ ನಾನು ವೀಡಿಯೋನ ಮುಗಿಸ್ತೀನಿ. ಸೊ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪಕ್ಕದಲ್ಲಿರ್ತಕ್ಕಂಥ ರೆಡ್ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ವೀಡಿಯೋಗೆ ಒಂದು ಲೈಕ್ ಕೊಡಿ. ನಿಮ್ಮ ಲೈಕ್ದಿಂದ ಇನ್ನಷ್ಟು ವೀಡಿಯೋಗಳನ್ನ ಮಾಡ್ತಕ್ಕಂಥ ಸ್ಫೂರ್ತಿ ಸಿಗುತ್ತೆ ಅಂತ ಹೇಳಿ ನನ್ನ ಕ್ಲಾಸನ್ನು ಮುಗಿಸ್ತೀನಿ. So thank you all for watching the video. If you like the video, subscribe to our channel to get more videos. Thank you all.